ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಈ ವ್ಲಾಗ್ ಬಂದು ಭೀಮ್ನ ಅಮಾವಾಸ್ಯೆ ದಿನ, ಹಾಗೆ ಅದ್ರ ಹಿಂದಿನ ದಿನದ್ದನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ. ಇದು ಬಂದು ಹಿಂದಿನ ದಿನದ್ದು. ಆ್ಯಂಡ್ ಬೆಳಗ್ಗೆನೇ ಇಲ್ಲಿ ನಮ್ಮದು ತಿಂಡಿಗೆ ಅಡುಗೆಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ನಿತಿನ್ಗೆ ತರಕಾರಿ ತರೋಕ್ಕೆ ಕಳಿಸಿದ್ದೆ. ಆ್ಯಂಡ್ ಇವತ್ತು ತಿಂಡಿಗೆ ನಾನು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾವು ಯೂಶ್ವಲಿ ಅವತ್ತು ಕೇಸರಿ ಭಾತ್ ಮಾಡಲ್ಲ, ಬಟ್ ನಿಮಗೆ ಗೊತ್ತು ಉಪ್ಪಿಟ್ಟು ಸ್ವಲ್ಪ ಹೇಟ್ರೇಟ್ ನಮ್ಮ ಮನೇಲಿ ಎಲ್ರಿಗೂ. ಬಟ್ ನನಗೆ ಇತ್ತೀಚೆಗೆ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು. ಸೊ ಹಾಗಾಗಿ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೆ. ಚಾಯಾ ಬಾಕ್ಸ್ ತೊಗೊಂಡೋಗ್ಬೇಕು ಅಂದರೆ ಕೇಸರಿ ಭಾತ್ ಮಾಡಲೇಬೇಕು ಅಂತ ನನಗೆ ಡಿಮ್ಯಾಂಡ್ ಹಾಕಿದ್ಲು. ಪಕ್ಕದಲ್ಲಿ ಕೇಸರಿ ಭಾತ್ ಕೂಡ ಆಗ್ತಾಯಿದೆ. ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಅದೊಂದು ಟಾಪಿಕ್, ಆ ಕ್ವೆಶ್ಚನ್ ನಿಮ್ಮ ತಲೆಯಲ್ಲಿ ತುಂಬ ದಿವಸದಿಂದ ಇತ್ತು. ನಾನು ಹೇಳ್ಕೊಳ್ಳೋದೇ ಬೇಡ ಅಂತ ಇದ್ದೆ, ಬಟ್ ಕಾನ್ಸ್ಟೆಂಟಾಗಿ ವಿಚಾರ ಬರ್ತಾ ಇದೆ ಅಂದರೆ ನನಗೆ ಅರ್ಥ ಆಗ್ತಿದೆ ನೀವೆಷ್ಟು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಯಾಕೆ ಈ ಹುಡುಗಿಗಾಗಿರ್ಬೋದು ಅಂತ ನಿಮ್ಮ ತಲೆಯಲ್ಲಿ ಏನೆಲ್ಲ ವಿಚಾರಗಳು ಓಡ್ತಾ ಇರ್ಬೋದು. ಲೆಟ್ ಮಿ ಗಿವ್ ಅ ಲಿಟಲ್ ಕ್ಲಾರಿಟಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಭೀಮ್ನ ಅಮಾವಾಸ್ಯೆ ದಿನ ನಿತಿನ್ ನನಗೆ ಏನು ಕೊಡಿಸಿದ್ರು, ಏನು ಗಿಫ್ಟ್ ಮಾಡಿದ್ರು, ಹೇಗಾಯಿತು ನಮ್ಮದು ಭೀಮ್ನ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಅದನ್ನು ಮಾತಾಡ್ತೀನಿ. ಸೊ ಈ ಎರಡು ವಿಚಾರ ಇವತ್ತು ನಾನು ಮನ್ಸು ಬಿಚ್ಚಿ ನಿಮ್ಮ ಹತ್ರ ಮಾತಾಡ್ಬಿಡ್ತೀನಿ. ಅದರಲ್ಲಿ ಎಸ್ಪೆಷಲಿ ಸೊ ಹೌದು, ನಿಮ್ಮೆಲ್ರಿಗೂ ಗೊತ್ತು ಒಂದು ಹೆಣ್ಣಿಗೆ ತಾಯಿ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ತಾಯಿ ಇಲ್ಲದೆ ನನ್ನ ತಾಯ್ತನನ ನಾನು ಕಳ್ಕೊಳ್ಳೋ ಟೈಮಲ್ಲಿ ಆಗಿರ್ಬೋದು, ಅಥವಾ ನನಗೆ ಆ ಖುಷಿನ ಸಂಭ್ರಮಿಸೋ ಟೈಮಲ್ಲಿ, ಅಂದರೆ ನನ್ನ ತಾಯಿ ಅದೇನ ಸಂಭ್ರಮಿಸೋ ಟೈಮಲ್ಲೂ ನನ್ನ ತಾಯಿ ನನ್ನ ಜೊತೆಲೇ ಇರಲಿಲ್ಲ. ಅಂಥ ದ್ವೇಷ ನನ್ನ ಮೇಲೆ ಏನಿರ್ಬೋದು ಅಂತ ನಿಮಗೂ ಕ್ವೆಶ್ಚನ್ ಇದೆ. ಸತ್ಯವಾಗಲೂ ಈ ಕ್ವೆಶ್ಚನ್ಗೆ ನನಗೆ ಇಲ್ಲಿವರೆಗೂ ಆನ್ಸರ್ ಗೊತ್ತಿಲ್ಲ. ನಾವು ಮಾತಾಡ್ಸಿದ್ರೆ ಚೆನ್ನಾಗೇ ಮಾತಾಡ್ತಿರ್ತಾರೆ, ಒಂದಿನ ಆದಮೇಲೆ ಮತ್ತೆ ಜಗಳ ಮಾಡ್ತಾರೆ, ಮುನ್ಸ್ಕೊತಾರೆ. ಈ ಥರ ಎಲ್ಲ ಸುಮಾರು ಆಗ್ತಾಯಿದೆ. ಆ್ಯಂಡ್ ಯಾಕೆ ಏನು ಅಂತ ಅಂದ್ಬಿಟ್ಟು ನಮಗೆ ನಿಜವಾಗ್ಲೂ ಕ್ಲಾರಿಟಿ ಇಲ್ಲ, ಐಡಿಯಾ ಇಲ್ಲ. ಯಾಕೆ ಹಿಂಗೆ ಮಾಡ್ತಿದ್ದೀರಾ ಏನು? ನಾವು ಸುಮಾರು ಸತಿ ಕೇಳಿದ್ದೀವಿ, ಯಾಕೆ ನಾವಂದರೆ ಇಷ್ಟ ಇಲ್ವಾ, ಅಥವಾ ನಮ್ಮ ಮೇಲೆ ಏನಾದ್ರು ದ್ವೇಷನ, ನನ್ನಿಂದ ಏನಾದರೂ ಕೋಪನ ಅಂತ. ಅವ್ರಿಗೇನೇನೂ ಇಲ್ಲ. ಮದುವೆ ಆಗಿ ಹೋದ್ಮೇಲೆ ನಾವು ಅವ್ರ ಹತ್ರ ಇರಬೇಕು, ಅಥವಾ ಅವ್ರು ಓದಿಸಿರೋದಕ್ಕೆ ಅವ್ರಿಗೆ ಎಲ್ಲದನ್ನು ಕೊಡಬೇಕು ಅನ್ನೋ ಥರ. ಬಟ್ ನನ್ನ ಕ್ವೆಶ್ಚನ್ ಇಷ್ಟೇನೆ, ನಾನು ಯಾರನ್ನೂ ಕೈ ಬಿಟ್ಟಿಲ್ಲ. ನಮ್ಮ ಅಪ್ಪನೂ ಸಾಕ್ತಾಯಿದ್ದೀನಿ, ನನ್ನ ತಂಗಿ ತಮ್ಮನೂ ಸಾಕ್ತಾಯಿದ್ದೀನಿ. ನೀವು ಆಲ್ರೆಡಿ ನೋಡಿದ್ದೀರಾ. ನಮ್ಮಂಗೆ ಅವ್ರದ್ದೇ ಆದಂಥ ಒಂದು ಪ್ರಾಪರ್ಟಿ ಇದೆ. ನಮ್ಮ ಹತ್ರ ಏನೂ ಇಲ್ಲದೆ ಇರೋ ಥರ ಅಲ್ಲ. ಅಲ್ಲಿ ಒಂದು ಒಳ್ಳೆ ರೀತಿಯ ರೆಂಟಲ್ ಇನ್ಕಮ್ ಬರ್ತಾಯಿದೆ. ಅದನ್ನು ಯಾರಿಗೂ ಅವ್ರು ಓದಿಸ್ತಾ ಇಲ್ಲ, ಮಕ್ಕಳನ್ನ ಯಾರನ್ನೂ ಓದಿಸ್ತಾ ಇಲ್ಲ, ಅಥವಾ ನಮ್ಮ ಅಪ್ಪಾಜಿಗೆ ಅದನ್ನೇನು ಕೊಡ್ತಾ ಇಲ್ಲ. ಅವ್ರು ಅದನ್ನ ಇಟ್ಕೊಂಡು ಅವ್ರು ಜೀವನ ಮಾಡ್ತಿದ್ದಾರೆ. ಅವ್ರ ಜೀವನಕ್ಕೇನು ಇಲ್ಲ ಅಂತ ಅಲ್ಲ. ಇಲ್ಲಿ ನಾನು ಒಬ್ಬಳು ದುಡಿತಾ ಇದ್ದೀನಿ, ನಿತಿನ್ ನಮ್ಮನ್ನೆಲ್ಲ ಸಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಅವರಿಬ್ಬರಿಗೆ ಎಜುಕೇಷನ್ ಆಗಿರ್ಬೋದು, ಅವ್ರ ಲೈಫ್, ನಮ್ಮ ಲೈಫ್, ಇದನ್ನೆಲ್ಲ ನೋಡ್ಕೋತಿದ್ದೀನಿ. ನನ್ನ ಮದುವೆಗೂ ಕೂಡ ಯಾರು ಒಂದೇ ₹1 ನನಗೆ ಸಹಾಯ ಮಾಡಿರಲಿಲ್ಲ. ನನ್ನ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಯಾರು ಸಹ ಒಂದೇ ₹1 ಕೊಟ್ಟಿಲ್ಲ. ನನಗೆ ತವ್ರ ಮನೆ ತಾಳಿ ಸಹ ನಾನೇ ತೊಗೊಂಡು ಬಂದಿದ್ದೆ. ನನಗೇನು ಬೇಕು ಅದನ್ನ, ನನಗೊಂದು ತವ್ರ ಮನೆ ಸೀರೆ ಸಹ ನಾನೇ ತೊಗೊಂಡಿದ್ದೆ. ನಂಗೆ ಇಲ್ಲಿವರೆಗೂ ಭಾಗ್ನಕ್ಕೆ 2 ಸೀರೆ ಬಂದಿದೆ, ಅದು ನಾವು ಅಪ್ಪ ಕೊಟ್ಟಿರೋದು ಅಷ್ಟೇನೆ. ಬಿಟ್ಟರೆ ಅಪ್ಪ ಸೀರೆನೂ ಕೊಟ್ಟಿಲ್ಲ. ಹೀ ಗೇವ್ ಮಿ ಮನಿ, ದುಡ್ಡು ಕೊಟ್ಬಿಟ್ಟು ಅರ್ಶಿನ ಕುಂಕುಮ ಅದೆಲ್ಲ ತಂದು ಕೊಟ್ಟಿದ್ದು. ಇಲ್ಲಿವರೆಗೂ ಒಂದೇ ಒಂದು ಸೀರೆ ಕೂಡ ನನಗೆ ನನ್ನ ತವ್ರ ಮನೆಯಿಂದ ಯಾರೂ ಸಹ ಕೊಡಿಸಿಲ್ಲ. ಪ್ರತಿ ವರ್ಷ ಅದನ್ನು ನಿತಿನ್ನೇ ಕೊಡಿಸ್ತಾರೆ. ನೀನು ಬೇಜಾರಾಗಬೇಡ, ನಿಂಗೆ ತವರಿಲ್ಲ ಅಂದ್ರೇನು, ನಾನಿದ್ದೀನಲ್ಲ ತಾಯಿ ಥರ ಪ್ರೀತಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಹೀಗೆ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಅಂತ ಅಂದರೆ, ಇವಳು ನನಗೆ ಕೊಡಬೇಕು, ನಾನು ಓದಿಸಿರೋದ್ರಿಂದ ನಾನೇ ಕೊಡಬೇಕಂತ. ಬಟ್ ಇದನ್ನು ಯಾರನ್ನಾದ್ರೂ ಕೇಳಿ, ಎಲ್ಲೇ ನನಗೆ ಗೊತ್ತಿರೋರು ಈ ವಿಡಿಯೋನ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸತ್ಯವಾಗಲೂ ನನಗೆ ₹1 ಏನೂ ಇದು ಮಾಡಿರಲಿಲ್ಲ. ಸ್ವಲ್ಪ ವರ್ಷ ಅಪ್ಪ ಚೆನ್ನಾಗಿರೋರ್ಗೂ ಅಪ್ಪ ನನ್ನ ಓದಿಸಿದ್ರು. ಹಂಗನ್ಬಿಟ್ಟು ನನ್ನ ತಾಯಿ ನೋಡ್ಕೊಂಡಿಲ್ಲ ಅಂತಲ್ಲ, ಅವ್ರು ಇಲ್ದಲೇ ನಾವಂದರೆ ಏನೂ ಇಲ್ಲ. ಬಟ್ ಅಟ್ ಅ ಸೇಮ್ ಟೈಮ್ ನನಗೆ ಬುದ್ಧಿ ಬಂದಮೇಲೆ, ಅಂದರೆ ನಾನು 10th ಮುಗಿಸಾದ್ಮೇಲೆ ಸಣ್ಣ ಪುಟ್ಟ ಟೆಲಿಕಾಲರ್ ಸೆಂಟರಲ್ಲಿ ನಾನು ಟೆಲಿಕಾಲರಾಗೆ ಇದು ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನಾನು ಸೇರೋಂಗಿರಲಿಲ್ಲ, ಜಾಬ್ ಕೊಡೋಂಗಿರಲಿಲ್ಲ. ಬಟ್ ಪಾರ್ಟ್ ಟೈಮಾಗಿ ಆ ಥರ ಮಾಡ್ಕೊಂಡು ನಾನು ಫೀಸ್ಗಳನ್ನ, ನಾನು ಎಕ್ಸ್ಪೆನ್ಸಸ್ನ ನೋಡ್ಕೊಂಡಿದ್ದೆ. ಒಂದು ಟೈಮ್ ನಂದು 18 ಆದಮೇಲೆ ನಾನು ಒಳ್ಳೆ ಕಡೆ ಸಣ್ಣ ಪುಟ್ಟ 10,000, ನನ್ನ ಮೊದಲನೇ ಸಂಬಳ ಬಂದು 3,000 ಗೈಸ್. 3,000 ಸಂಬಳ ಇರುವಾಗ ನಾನು ಕೆಲ್ಸಕ್ಕೆ ಸೇರಿಕೊಂಡಿದ್ದು. ನಂದು 18 ಆದಮೇಲೆ ನನಗೆ 12,000 ಸಂಬಳ ಬರೋಕ್ಕೆ ಶುರುವಾಯಿತು. ಆ ಥರ ಇಟ್ಕೊಂಡಿದ್ದೆ. ಅದಾದಮೇಲೆ ಓದೆಲ್ಲ ಮುಗಿದಾದ್ಮೇಲೆ ನನ್ನ ತಂಗಿ ತಮ್ಮನ ಜವಾಬ್ದಾರಿ ಜಾಸ್ತಿ ಆಯಿತು. ಅಪ್ಪಂಗೆ ಹುಷಾರಿರಲಿಲ್ಲ. ಆ ಟೈಮಲ್ಲಿ ಸುಮಾರು ಸಾಲ ಮಾಡ್ಕೊಂಡಿದ್ದೆ. ಅದನ್ನು ತೀರಿಸ್ಕೊಂಡು ಇವರಿಬ್ಬರು ಎಜುಕೇಷನ್ಗೆ ಸಪೋರ್ಟ್ ಮಾಡೋಕ್ಕೆ 2 ಶಿಫ್ಟ್ ನಿದ್ದೆನೇ ಮಾಡ್ದಂಗೆ ಬೆಳಗ್ಗೆ ಒಂದು ಕಡೆ ಡ್ಯೂಟಿಗೆ ಹೋಗ್ತಿದ್ದೆ, ನೈಟ್ ಒಂದು ವರ್ಕ್ ಫ್ರಮ್ ಹೋಮ್ ಡ್ಯೂಟಿ ಕೂಡ ಮಾಡ್ತಿದ್ದೆ ಒಂದು MNC ಕಂಪ್ನಿಗೆ. ಸೊ ಈ ಥರ ಎಲ್ಲ ಕಷ್ಟಪಟ್ಟು ಮಾಡುವಾಗ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ನಮ್ಮಮ್ಮ ನನಗೇನು ಸಪೋರ್ಟ್ ಮಾಡಲಿಲ್ಲ, ನಮ್ಮ ಅಪ್ಪ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ.
ಸೊ ಇಷ್ಟೆಲ್ಲ ಇದ್ರೂ ನಾನು ಅವ್ರಿಗೇನು ಕೈ ಬಿಡಲಿಲ್ಲ, ಚೆನ್ನಾಗೇ ನೋಡಿಕೊಂಡೆ. ಮದುವೆಗೆ ಬರೋವ್ರಿಗೂ ಚೆನ್ನಾಗಿ ನೋಡಿಕೊಂಡೆ. ಅದಾದಮೇಲೂ ಪ್ರತಿ ಸತಿ ನಾನೇ ಕರಿತಿದ್ದೆ. ಅವ್ರು ಬಂದೋಗೋಕ್ಕೂ ಅಷ್ಟೇ ಅವ್ರ ಹತ್ರ ದುಡ್ಡಿದ್ರು ಕೂಡ ನನ್ನ ಹತ್ರನೇ ಕೇಳ್ತಾಯಿದ್ರು. ದಟ್ ಈಸ್ ಫೈನ್, ಪರವಾಗಿಲ್ಲ, ಆಯಿತು, ಅವ್ರು ಏನೋ ಬೇರೆ ರೀಸನ್ಗೆ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಕೂಡ ಕೇಳ್ತಾ ಇರಲಿಲ್ಲ, ಅವ್ರ ಹತ್ರನೇ ಬಿಟ್ಬಿಡ್ತಾ ಇದ್ದೆ. ಸುಮಾರು ವಿಚಾರದಲ್ಲಿ ಹೀಗೆ ಮನಸ್ತಾಪಗಳು, ಅವರು ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಆಗ್ತಾ ಬಂತು. ಆ್ಯಂಡ್ ನನ್ನ ನೋಡೋಕ್ಕೆ ಬರ್ತಾರಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಮಕ್ಕಳು ಗಂಡ, ದುಡ್ಡು ಕೊಟ್ಟಿಲ್ಲ ಅಂದರೆ ಯಾರು ಬೇಡ ಅನ್ನೋ ಥರ. ಅಷ್ಟಿದ್ರೆ ನನ್ನ ತಂಗಿ ತಮ್ಮನ, ನಂದೇನಾರು ತಪ್ಪಿದ್ರೆ ನನ್ನ ತಂಗಿ ತಮ್ಮ ನನ್ನ ಹತ್ರ ಬರೋಲ್ಲ. ಬಿಕಾಸ್ ಅವ್ರು ತುಂಬ ಚಿಕ್ಕ ಏಜ್ ಅವರಲ್ಲ, ಅವ್ರಿಗೆ ಆಲ್ರೆಡಿ ತುಂಬ ಮೆಚುರಿಟಿ ಬಂದಿದೆ. ಅವರು ಈಗ ಒಬ್ಬಂಗೆ 18 ವರ್ಷ, ಇನ್ನೊಬ್ಳಿಗೆ 20 ವರ್ಷ. ಅವ್ರಿಗೆ ಆಬ್ವಿಯಸ್ಸಾಗಿ ಒಳ್ಳೆ ಮೆಚುರಿಟಿ ಇದೆ. ಅವ್ರಿಗೆ ಗೊತ್ತಾಗಿರೋದಲ್ವ ನಂದೇನಾದರೂ ಮಿಸ್ಟೇಕ್ ಇದ್ದರೆ ನಮ್ಮ ಅಕ್ಕ ಸರಿ ಇಲ್ಲ ಅಂತ ಅನ್ನೋದು. ಬಟ್ ಅವ್ರ ಅಮ್ಮನ ಹತ್ರ ಇಲ್ಲ, ಯಾಕಂದರೆ ಮಕ್ಕಳಿಗೆ ತಾಯಿ ಪ್ರೀತಿ ಬೇಕು. ಅವ್ರಿಗೆ ಆ ಪ್ರೀತಿ ನನ್ನ ಹತ್ರ ಸಿಗ್ತಿದೆ ಅಂದ್ಬಿಟ್ಟು ಅವ್ರು ನನ್ನ ಹತ್ರ ಇದ್ದಾರೆ ಅಷ್ಟೇನೆ. ಸೊ ಇದು ನನಗೆ ನಿಜವಾಗ್ಲೂ ಇದನ್ನ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಇಟ್ ಸೀಮ್ಸ್ ಟು ಬಿ ಸಿಲ್ಲಿ, ಆಯಿತಾ, ನೋಡೋಕೆ ತುಂಬ ಸಿಲ್ಲಿಯಾಗಿ ಅನಿಸುತ್ತೆ. ಅದಕ್ಕೆ ನನಗೆ ಹೇಳ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಬಟ್ ರ್ಯಾಂಡಮಾಗೆಲ್ಲ ಕೇಳ್ತಾನೆ ಇದ್ದೀರಾ. ಬಟ್ ಇದನ್ನು ಯಾವ ಥರ ಸಾರ್ಟ್ ಮಾಡಬೇಕೇನೋ ಗೊತ್ತಿಲ್ಲ. ಸುಮಾರು ಸತಿ ಕುಂತು ಮಾತಾಡಿದ್ದೀವಿ, ಆಯಿತು ನಮ್ಮದೇ ತಪ್ಪು, ಸರಿ ಬನ್ನಿ ನಾವು ನೋಡ್ಕೋತೀವಿ, ಜೊತೆಯಲ್ಲೇ ಇರಿ ಅಂತ ಹೇಳ್ತೀವಿ. ನಮ್ಮ ಜೊತೆ ಬರೋಕ್ಕೂ ಇಷ್ಟ ಇಲ್ಲ, ನಾನು ನಿಮ್ಮ ಮನೆ ಬಿಟ್ಟು ಬರೋಲ್ಲ ಅಂತ ಅಂತಾರೆ. ಸರಿ ಆಯಿತು, ಏನು ಬೇಕು ನಿಮ್ಗೆ ಅದು ಮಾತ್ರ ಮಾಡ್ತೀವಿ ಅಂದರೆ ಅದನ್ನು ಕೇಳಲ್ಲ. ನನಗೆ ಇಷ್ಟು ಬೇಕು, ನಾನೇನೋ ಮಾಡಬೇಕು, ನನಗೆ ಬೇರೆ ಬೇಕು, ಈ ಥರ ಎಲ್ಲ ಕೇಳ್ತಾರೆ. ಈಗ ನನಗೂ ಒಂದು ಲೈಫ್ ಇದೆ, ನಾನು ಮದುವೆ ಆಗಿದ್ದೀನಿ, ನಾನೇ ಬಾಡಿಗೆ ಕಟ್ಕೊಂಡು ಬಾಡಿಗೆ ಮನೇಲಿದ್ದೀವಿ. ನಾವು ನಾಳೆ ದಿವಸ ಚೆನ್ನಾಗಿರ್ಬೇಕಂದ್ರೆ ನಾವೇನಾದ್ರು ಮಾಡ್ಕೊಬೇಕು ನಮಗೋಸ್ಕರ. ನಾವು ದುಡ್ದು ತಿಂತಾ ಇರೋವಂಥವ್ರು. ನಮಗಂತೂ ಆಲ್ರೆಡಿ ಏನೋ ಒಂದು ಸೈಡ್ ಇನ್ಕಮ್ ಬರೋ ಅಂಥದ್ದು ಏನಂದರೆ ಏನೂ ಇಲ್ಲ. ತುಂಬಾ ಬಡತನದಲ್ಲೇ ನಾವು ಬಂದಿರೋದು. ಸೊ ನನಗೆ ನಿತಿನ್ಗೊಂದು ಥಾಟ್ ಏನಂದರೆ, ಯಾರು ಹಂಗಲ್ಲೂ ಇಲ್ದಲೆ ನಾವಿಬ್ಬರು ದುಡ್ದು ಏನೋ ಒಂದು ಅಚೀವ್ ಮಾಡಬೇಕು, ನಾಳೆ ದಿನ ನಮ್ಮದು ಅಂತ ಒಂದು ಸೂರೋ ಗೂಡೋ ಏನೋ ಒಂದು ಮಾಡ್ಕೋಬೇಕು ಅನ್ನೋ ಆಸೆಯಲ್ಲಿ ನಾವು ಇದ್ದೀವಿ. ತೀರಾ ಅವ್ರಿಗೇನೂ ಇಲ್ಲ ಅಥವಾ ಅವ್ರನ್ನ ನೋಡ್ಕೊತಾನೆ ಇಲ್ಲ ಅಂದರೆ ತಪ್ಪಾಗುತ್ತೆ. ಅವ್ರಿಗೆ ಅಂತ ಒಂದು ಇನ್ಕಮ್ ಬರ್ತಾಯಿದೆ. ಇನ್ನು ಹಂಗೆ ನೋಡೋದಕ್ಕೆ ಹೋದರೆ ನಮ್ಮಪ್ಪ ತುಂಬ ಕಷ್ಟಪಡ್ತಾ ಇದ್ದಾರೆ ಎಲ್ಲದಕ್ಕೂ. ಬಟ್ ನಮ್ಮಪ್ಪ ನಮ್ಮ ಹತ್ರನೂ ಕೇಳೋದು ಇಲ್ಲ. ಬಟ್ ಆದರೆ ನಮ್ಗೆ ಅರ್ಥ ಆಗುತ್ತಲ್ಲ, ನಾವೇನೇ ಅವ್ರಿಗೆ ಏನು ಮಾಡಬೇಕು, ಏನು ಬಿಡಬೇಕು ಎಲ್ಲದನ್ನು ನೋಡ್ಕೊಂಡು ಮಾಡ್ತಾಯಿದ್ದೀವಿ. ಅವ್ರಿಗೆ ನಮ್ಮ ಜೊತೆ ಬಂದು ಇರೋಕ್ಕೂ ಇಷ್ಟ ಇಲ್ಲ. ಬಟ್ ನಾವು ದುಡಿಯೋ ದುಡ್ಡು ಕಂಪ್ಲೀಟಾಗಿ ಅವ್ರು ಕೈ ಕೊಡಬೇಕು ಅನ್ನೋದೊಂದು, ಅದು ಸ್ವಲ್ಪ ತುಂಬಾ ಮನಿ ಮೈಂಡೆಡ್ ಅಷ್ಟೇ. ಅವ್ರದ್ದು ಇನ್ನೇನು ಪ್ರಾಬ್ಲಮ್ ಇಲ್ಲ. ಆ ಕಾರಣಕ್ಕೆ ಅವರು ಬರ್ತಾಯಿಲ್ಲ ಅಷ್ಟೇ. ದುಡ್ದು ಅವ್ರ ಕೈಗೆ ತೊಗೊಂಡೋಗಿ ದುಡ್ಡು ಕೊಡಬೇಕು. ಮಕ್ಕಳು ಓದೋದು ಅಥವಾ ಅವ್ರ ಜೀವನ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಈ ಕಾರಣಕ್ಕೆ ಆ 2 ಮಕ್ಕಳು ಕೂಡ ಅವ್ರ ಹತ್ರ ಇರೋಕ್ಕಾಗದೆ, ಟಾರ್ಚರ್ನ ತಡೆಯೋಕ್ಕಾಗದೆ, ಊಟ ಹಾಕಲ್ಲ, ಇದು ಮಾಡ್ಕೊಳ್ಳಲ್ಲ. ಬರೀ ಬೆಳಗ್ಗೆ ಇದ್ದರೆ ದುಡ್ಡು ಕೊಡು, ಸಂಜೆ ಆದರೆ ದುಡ್ಡು ಕೊಡು, ಅವು ಮಕ್ಳಿಗೆ ತಟ್ಟೆಗೆ ಊಟ ಹಾಕ್ಬಿಟ್ಟು ದುಡ್ಡು ಕೊಡು ಅನ್ನೋದು. ಸರಿಯಾಗಿ ಅಡುಗೆ ಮಾಡಿಕೊಡ್ತಾ ಇರಲಿಲ್ಲ, ಏನೂ ಇಲ್ಲ. ಇದನ್ನೆಲ್ಲ ನೋಡಿ ಅವ್ರಿಗೂ ಬೇಸತ್ತೋಗಿ ನಮ್ಗೆ ಇರೋಕ್ಕಾಗಲ್ಲ, ನಾವು ಸಪ್ರೇಟ್ ಇರ್ತೀವಿ, ಪಿ ಜಿ ಏನಾರು ಮಾಡಿಕೊಂಡು ಅಂತಂದರು. ಆ ಟೈಮಲ್ಲಿ ನಾನೇನು ಸತ್ತೋಗಿದ್ದೀನ, ನನ್ನ ಹತ್ರ ಬನ್ನಿ ಅಂತ ಕರೆದುಕೊಂಡ್ವಿ. ಸೊ ಇವಾಗ ಅವರು ನಮ್ಮ ಜೊತೆ ಇದ್ದಾರೆ. ಇಷ್ಟೇ ಆಗಿರೋ ವಿಚಾರ. ಸೊ ಇದ್ರ ಬಗ್ಗೆ ಇನ್ನು ಯಾವತ್ತೂ ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಈ ವಿಡಿಯೋನ ನಾನು ಫ್ಯೂಚರ್ ಡೇಸಲ್ಲಿ ತೆಗಿಲೂಬೋದು ಅಥವಾ ಇರಲೂಬೋದು. ಇಟ್ಸ್ ನಾಟ್ ಮೀನ್ ಲೈಕ್ ಇದನ್ನ ಯಾರು ನೋಡಬಾರ್ದು ಅಥವಾ ಗೊತ್ತಾಗಬಾರ್ದು ಅಂತ ಅಲ್ಲ. ನಾಳೆ ದಿವಸ ನಮಗೆ ನೋಡಿದ್ರೆ ನಮಗೆ ಬೇಜಾರಾಗಬಾರ್ದು. ಅಥವಾ ನಾಳೆ ದಿನ ನನ್ನ ಮಗು ದೊಡ್ಡವರಾದಮೇಲೆ ಈ ವಿಡಿಯೋ ಅಕಸ್ಮಾತಾಗಿ ಏನಾದರೂ ಸಿಕ್ಕಿ ಅವ್ರಿಗೆ ಅವ್ರ ಅಜ್ಜಿ ಬಗ್ಗೆ ಈ ಥರ ಎಲ್ಲ ಬೇಜಾರಾಗೋದು ನನಗಿಷ್ಟ ಇಲ್ಲ. ಸೊ ಹಾಗಾಗಿ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿತಿನ್ಗೆ ಪ್ರತಿ ವರ್ಷ ಬಟ್ಟೆ ಕೊಡಿಸ್ತೀನಿ. ಯಾವುದು ಕೊಡಿಸ್ತೀನಿ ಅಲ್ವ ಅದು ಕೊಡಿಸ್ತಾ ಇರ್ತೀನಿ. ಸೊ ಹಾಗಾಗಿ ಆಫೀಸ್ ಎದುರುಗಡೆನೇ ಓನ್ಡ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅಲ್ಲೋಗ್ಬಿಟ್ಟು ಕೆಲವೊಂದು ಕಲೆಕ್ಷನ್ಸ್ ಇತ್ತು, ಅದನ್ನೆಲ್ಲ ತೊಗೊಂಡು ಬಂದ್ವಿ. ಅಷ್ಟೇ ಅವತ್ತಿನ ವೀಡಿಯೋ. ಅಲ್ಲಿ ಸುಮಾರು ಮಾತಾಡಿದೆ, ಬಟ್ ಅದನ್ನೇನೋ ಹಾಕೋಕ್ಕಾಗಿಲ್ಲ, ಬಿಕಾಸ್ ನಾನು ಈ ಟಾಪಿಕ್ ಮಾತಾಡಬೇಕಿತ್ತು ಅಂದ್ಬಿಟ್ಟು. ಇದು ಬಂದು ನೆಕ್ಸ್ಟ್ ಡೇ ಭೀಮ್ ಅಮಾವಾಸ್ಯೆ ದಿನ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಸೀರೆ ಅದು ಸ್ಟಿಚಿಗೆ ಕೊಟ್ಟಿರೋ ದಿನ ಈಸ್ಕೊಂಡೇ ಬಂದಿರಲಿಲ್ಲ. ಬಿಡು, ಒಟ್ಟಿಗೆ ವರಮಹಾಲಕ್ಷ್ಮಿಗೆ ಉಟ್ಕೊಳ್ಳೋಣ ಅಂದ್ಕೊಂಡೆ. ಇನ್ನೊಂದು ಹಳೆಯದು ಹೊಲ್ಸಿಟ್ಟಿದ್ದಿತ್ತು ಆಲ್ರೆಡಿ, ಹೊಸ ಸೀರೆ, ಬಟ್ ಯೂಸೇ ಮಾಡಿರಲಿಲ್ಲ, ಅದಿತ್ತು. ಅದನ್ನು ಹಾಕ್ಕೊಳ್ಳೋಣ ಅಂದರೆ ಅದು ಬ್ಲೌಸೆಲ್ಲ ಈಗ ಟೈಟ್ ಆಗ್ತಿದೆ. ಈಗ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ನಾನು. ಸ್ವಲ್ಪ ವೆಯ್ಟ್ ಲಾಸ್ ಮಾಡಲೇಬೇಕು. ಟೈಮ್ ಸಿಗಲಿ, ಸ್ವಲ್ಪ ಸ್ಟ್ರೆಸ್ಸಿಂದ ಎಲ್ಲ ಹೊರಗಡೆ ಬರ್ತೀನಿ. ಆಮೇಲೆ ವೆಯ್ಟ್ ಲಾಸ್ ಬಗ್ಗೆ ಗಮನ ಕೊಡಬೇಕು ಸ್ವಲ್ಪ ನಾನು ಹೆಲ್ತ್ ವೈಸನು. ಸೊ ಭೀಮ್ ಅಮಾವಾಸ್ಯೆ ದಿನ ನಿತಿನ್ ಅವರು ಜಿಮ್ಗೆ ಹೋಗಿದ್ರು. ಅಷ್ಟರಲ್ಲಿ ನಾನು ಸ್ವಲ್ಪ ಮನೆ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡೆ. ಆಮೇಲೆ ಅವರು ಬಂದರು. ಅವ್ರು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ಮನೆದು ಎಲ್ಲರೂ ಹೋಮ್ ಟೂರ್ ಕೇಳ್ತಾಯಿದ್ರಿ, ಮಾಡ್ತೀನಿ ಅತಿ ಶೀಘ್ರದಲ್ಲೇ. ವಾಷಿಂಗ್ ಮಿಷಿನ್ ಯಾಕೆ ಹಾಲಲ್ಲಿದೆ ಅಂತ ಅಂದ್ಕೊಂಬೇಡಿ, ಅದು ಸ್ವಲ್ಪ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ಅಲ್ಲ, ಯುಟಿಲಿಟಿ ಏರಿಯಾ, ಅಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ಪ್ಲಂಬರ್ ಬರೋವರೆಗೂ ಅದನ್ನ ಸೈಡಲ್ಲಿ ಎಳೆದಿಟ್ಟಿದ್ವಿ ಅಷ್ಟೇನೆ. ಈ ವಿಡಿಯೋದಲ್ಲಿ ಏನು ಕೊಡಿಸಿದ್ದಾರೆ ಏನು ಅಂತ ಅಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಟಾಪಿಕ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕೂಡ ನೀವು ಹೇಳ್ಬೋದು. ದಯವಿಟ್ಟು
ಅನಲೈಸ್ ಮಾಡ್ದಲೇ ಕೆಡ್ತಾಗೆಲ್ಲ ಮಾತಾಡೋದು ಅಥವಾ ರಾಂಗಾಗಿ ಅದನ್ನ ತಗೊಂಡು ನನ್ನ ಕೆಡ್ತಾಗ ಪೋಟ್ರೆ ಮಾಡೋದನ್ನ ದಯವಿಟ್ಟು ಮಾಡಬೇಡಿ. ನಾವು ತುಂಬ ನೊಂದಿದ್ದೀವಿ. ನಮ್ಮ ಹತ್ರ ಇರೋರಿಗೆ ನಮ್ಮನ್ನು ನೋಡಿದವ್ರಿಗೆ ಅಷ್ಟೇ ನಾನು ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ನೋವು ತಿಂದಿದ್ದೀವಿ ತಾಯಿ ಪ್ರೀತಿ ಇಲ್ದಲೆ ಅಂತ ಗೊತ್ತಿದೆ. ನಾಟ್ ಓನ್ಲಿ ನನ್ನ ಫ್ಯಾಮಿಲಿ ಅಂತ ಅಲ್ಲ, ನಮ್ಮ ನೇಬರ್ಸ್, ನನ್ನ ತವ್ರ ಮನೆ ಹತ್ರ ಇರೋ ನೇಬರ್ಸ್ ಕೂಡ ಗೊತ್ತು ನಾವೆಷ್ಟು ಕಣ್ಣೀರಲ್ಲಿ ಕೈ ತೊಳ್ದಿದ್ದೀವಿ ಆ ಟೈಮಲ್ಲಿ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತು ಬೇಡ, ಈ ವಿಡಿಯೋನ ನೋಡ್ಕೊಬನ್ನಿ, ಗೊತ್ತಾಗುತ್ತೆ. ಹುಚ್ಚ ತೊಳಿಯಕ ಬೆಳ್ಳಗಾಗ್ಬಿಡ್ಬೇಕು ನಿಂತರ ಉದ್ದೇಶಕ್ಕೆ ತೀರ್ಥ ಕುಡಿಬೇಕು. ಸುಮ್ಮನೆ ಇರಾಕ್ ಹೇಳ್ಬೇಕು, ನಂಗೆ ಭಕ್ತಿಯಿಂದ ಮಾಡಕ್ ಬಿಡತ್ತ. ಇದೆಲ್ಲ ಮ್ಯೂಟ್ ಆಗುತ್ತೆ. ಇಲ್ಲ ಏನಿಲ್ಲ, ಬಂದು ಕಾಮು ಕೇಳೋದು. ಓಡ್ರಿ ಜೋಡ್ಸ ಕಾಲು ಇರ್ಲಿ, ದಾರ ದಾರ ಕಟ್ರಿ. ದಾರ ಕಟ್ ಮಾಡೋದ್ರಲ್ಲಿ ಕೂಡ ಇದು ಕಟ್ಟಿಲ್ವ ಅದು? ಅವಾಗ ಅದು ಉದ್ರೋಗ್ಬಿಡುತ್ತೆ ಫ್ರೆಂಡ್ಸ್. ಎಲ್ಲ ಕಟ್ಟ ರೆಡಿ ನೀನು. ಸುರಕ್ಷತೆ ನೋಡಿ. ಬೇಡ 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 ಕೊಟ್ಟು ನಮಸ್ಕಾರ ಬಿಡು. ಹೌದಮ್ಮ ಕೊಡ್ತೇನೆ, ನಾನು ಮಂಡಿನ ನಾನ್ ರೆಡಿ ಆಗ್ತಿದ್ದೆ. ಅವ್ರು ರೆಡಿ ಆಗಕ್ಕಾಗಲ್ಲ. ಇದು ಆಚೆಗಿದೆ ಹೊರಗೆ ಬರ್ತದೆ. ನಾನಿಂತ ಮಾಡ್ಬೇಕು. ಇಲ್ಲ ಅಲ್ಲ ಸ್ವಲ್ಪ ಜಾಸ್ತಿ ನಿಲ್ಬೇಕಾ? ಬೇಡ. ದೀರ್ಘ ಸುಮಗಳಿದಾವ ಅಂತ ಆಶೀರ್ವಾದ ಮಾಡು. ನಿನ್ನ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ಲಿ. ನೆಕ್ಸ್ಟ್ ಜನ್ಮದಲ್ಲೂ ನೀನು ಹೆಂಡತಿಯಾಗಿ ಇರಕ್ಕೆ ಆಶೀರ್ವಾದ. ಆಯ್ತು. ಇಲ್ಲ, ಹೋದ ವರ್ಷ ಕುಡ್ದಿದ್ದೆ, ಹೋದ ವರ್ಷ ಕುಡ್ದಿಲ್ಲ. ನೀನು ಆಚೆ ವರ್ಷ ಅಭಿ ಹೇಳ್ದಂದ್ಬಿಟ್ಟು ಕುಡ್ದಿದ್ದು. ಮನೆಗಿದ್ದೀನಲ್ಲ. ನೋಡಿದ್ರಲ್ಲ ಪೂಜೆ ಹೇಗಾಯಿತು, ಚೆನ್ನಾಗಾಯ್ತಾ? ಆ್ಯಂಡ್ ನಿಮಗೆಲ್ಲ ಈಗ ಒಂದು ಡೌಟ್ ಇರ್ಬೋದಲ್ಲ, ನಿಜವಾಗ್ಲೂ ನಾನು ಲಾಸ್ಟಲ್ಲಿ ನೀರು ಕುಡಿದ್ನ ಅಂತ. ಸತ್ಯವಾಗ್ಲೂ ಕುಡಿದೆ. ಕಣ್ಣಿಗೆ ಕಾಣೋ ದೇವರು, ತವ್ರ ಮನೆ ಆದಮೇಲೆ ಇವರೇ ನಮಗೆ. ಎಲ್ಲೋ ದೂರದಿಂದ ಬಂದಿರೋ ಅವಳನ್ನ ಕರ್ಕೊಬಂದು ಇಷ್ಟೆಲ್ಲ ಪ್ರೀತಿ ಕೊಡ್ತಾರಲ್ಲ, ಹಾಗಾಗಿ ನನ್ನ ಗಂಡ ನಂಗೆ ದೇವರು. ಊಟ ಮಾಡ್ಕೊಂಡು ಆಮೇಲೆ ಕೊಡಿಸ್ತೇನೆ. ನೋಡ್ತೀನಿ.
ಆಕ್ಚುಲಿ ನಾನ್ ಹಸ್ವಂದೆ ಸ್ವಲ್ಪ ಅದಕ್ಕೆ ಇಲ್ಲಿ ಕರ್ಕೊಂಡು ಇಲ್ಲಿ ಚೆನ್ನಾಗಿರುತ್ತೆ ಅಲ್ಲೇ ಸೆಕೆಂಡ್ ಟೈಮ್ ಅಲ್ಲ. ಇದಕ್ ಮುಂಚೆ ನೀನ್ ಬಂದಿದ್ಯಾ? ಅದಕ್ಕೆ ಮುಂಚೆ ಇಲ್ಲ, ಇದೇ ಸೆಕೆಂಡ್. ಅಲ್ಲ ಹಳೆ ಯಾರ ಜೊತೆನಾರ ಬಂದಿದ್ದೀಯ ನಾನು. ಚೆನ್ನಾಗಿ ಕಾಣಿಸ್ತಾ ಇತ್ತು ನಡುತ್ತಿದ್ದೆ ಬಿಡು. ಈಗ ಏನ್ ಆರ್ಡರ್ ಮಾಡಿದ್ಯಾ? ಸೌತ್ ಮೀಲ್ ಆಮೇಲೆ ಸ್ಟಾರ್ಟರ್ ಅಲ್ಲ ಯಾವುದು ಪನ್ನೀರ್ ಅಂದು ನಾರ್ತ್ ಮೀಲ್ ಗೈಸ್. ಸಗದಾಗಿರುತ್ತೆ ಅಲ್ಲಿ ಊಟ. ರಾಯರಿದ್ದಾರೆ ಎಲ್ಲಾ ಕಡೆ ಕೊಟ್ಟಾರ ತಲೆ ಇವಾಗ ಎಲ್ಲಾದ್ರು. ತಿಂತೇನೆ ಸ್ಟಾರ್ಟರ್ಗೆ ಹೊಟ್ಟೆ ತುಂಬ ನಂಗೆ ಆಗ್ತಿಲ್ಲ. ನಾವು ಬಂದಿರೋದು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ. ಫೈನಲಿ ನಿತಿನ್ ಗೋಲ್ಡ್ ಕೊಡಿಸ್ಬೇಕು ಅಂತೇಳಿ ಡಿಸೈಡ್ ಮಾಡಿ ಕರ್ಕೊಬಂದರು. ಬಿಕಾಸ್ ಬಟ್ಟೆ ಕೊಡಿಸ್ಬೋದು ಅಥವಾ ಬೇರೆ ಏನೇ ಕೊಡಿಸಿದ್ರು ಅದಕ್ಕೆಲ್ಲ ರಿಟರ್ನ್ ಲೈಕ್ ನಮ್ಮ ಕಷ್ಟ ಟೈಮಲ್ಲಿ ಯೂಸ್ ಆಗೋ ಅಂಥದ್ದಲ್ಲ. ಬಟ್ ಗೋಲ್ಡ್ ಆದರೆ ನಮಗೆ ಕಷ್ಟಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗನ್ಬಿಟ್ಟು ನಮ್ಮ ಹತ್ರ ಏನು ಬ್ಯಾಕ್ ಟು ಬ್ಯಾಕ್ ಗೋಲ್ಡ್ ತೊಗೋತಿದ್ದೀರಾ ಸಿಲ್ವರ್ ತೊಗೋತಿದ್ದೀರಾ ಅಂತೆಲ್ಲ ತಪ್ಪು ತಿಳ್ಕೊಬೇಡಿ. ನಮ್ಮದು ಒಂದು ಸ್ಕೀಮ್ ಇತ್ತು ಆ್ಯಕ್ಚುಲಿ. ಆ ಸ್ಕೀಮು ಇವಾಗ ಮುಗ್ದಿತ್ತು ಲಾಸ್ಟ್ ಮಂತ್ ಅಷ್ಟೇನೆ. ಸೊ ಅದನ್ನು ನಾವು ಆ್ಯಕ್ಚುಲಿ ಹಾಕಿದೆ ಬೇರೆ ರೀಸನ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ನಮ್ಮ ಕೈಲಿ ಈಡೇರಿಸ್ಕೊಳಕ್ಕಾಗಲಿಲ್ಲ. ಸೊ ಅದ್ರ ನೆನಪಾಗಿರಲಿ ಇಬ್ರಿಗೂ ಹಾಕೋ ಥರ ಒಂದು ಗೋಲ್ಡ್ ಚೈನ್ ತಂದ್ಬಿಡೋಣ ಅಷ್ಟೇ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ನಿತಿನ್ ಅದ್ರ ಮೇಲೆ ಎಕ್ಸ್ಟ್ರಾ ಅಂದರೆ ಇಬ್ಬರು ಕಟ್ಟಿದ್ವಿ ಸ್ಕೀಮ್, ಅವರೊಬ್ಬರೇ ಅಂತ ಅಲ್ಲ ಅಥವಾ ನಾನೊಬ್ಬಳೇ ಅಂತ ಅಲ್ಲ, ಇಬ್ಬರು ಸೇರಿ ನಮ್ಗೆ ಯಾವಾಗ ಆಯಿತು ನನಗಾದಾಗ ನಾನು ಕಟ್ತಿದ್ದೆ, ನನಗಾಗದೆ ಕಷ್ಟದಲ್ಲಿರುವಾಗ ಅವ್ರು ಕಟ್ಟುತ್ತಿದ್ರು. ಹಾಗೆ ಮಾಡಿದೊಂದು ಹಾಕ್ಕೊಂಡ್ವಿ. ಇದೇ ಥರ ಸಣ್ಣ ಪುಟ್ಟದಾಗಿ ಚಿಕ್ಕ ಚಿಕ್ಕ ಕ್ವಾಂಟಿಟಿಯಲ್ಲಿ ಗೋಲ್ಡ್ ತೊಗೊತ ಹೋದರೆ ಒಂದು ಕಷ್ಟ ಕಾಲದಲ್ಲಿ ಆಗುತ್ತೆ ಅಲ್ವಾ. ಲೈಕ್ ಸ್ಟಾರ್ಟಿಂಗ್ ಸಣ್ಣ ಪುಟ್ಟ ಹೆಜ್ಜೆ ಇಡ್ತಾ ಆಮೇಲೆ ದೊಡ್ಡ ಹೆಜ್ಜೆ ಇಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾವು ಇದೊಂದು ಒಳ್ಳೆ ಕೆಲಸ ಮಾಡಿದ್ವಿ, ಆ ಸ್ಕೀಮ್ನ ತೊಗೊಂಡಿದ್ವಿ. ಹಂಗೆ ಇಲ್ಲಿ ಬಂದಾಗ ಮತ್ತೆ ಒಂದು ಗೋಲ್ಡ್ ಚೈನ ತೊಗೊಂಡ್ವಿ. ಅದನ್ನ ನಾನು ನಿಮ್ಗೆ ಆಮೇಲಿಂದ ತೋರಿಸ್ತೀನಿ. ಅದಾದಮೇಲೆ ಮತ್ತೆ ಈ ಮಂತಿಂದನೇ ಸ್ಕೀಮ್ನ ಕಂಟಿನ್ಯೂ ಕೂಡ ಮಾಡ್ತಾಯಿದ್ದೀವಿ, ಇಬ್ಬರು ಸೇರಿ ಹಾಕಿರೋ ಅಂಥದ್ದು. ಅದು ನೆಕ್ಸ್ಟ್ ಬೇಬಿಗೆ ಆದಾಗ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು 15,000 ಇದ್ರಾಗ ತಗೋಬೇಕು, ಇನ್ನು 6,500 ಇದಕ್ಕೆ ಹಾಕೋಬೇಕು ಬಿಲ್ಸ್ ಅಂತೇಳಿ. ಖುಷಿನಾ? ನಂಗೆ ನಿನ್ಗ ಚೈನ್ ತಗೊಂಡಿರೋದು ನಿನಗೆ. ನೀನು ಹಾಕಿಲ್ಲ ಅದು. ಸರ್ ಒಂದು ಐಡಿ ಪ್ರೂಫ್ ಕೊಡಿ ಸರ್ ನಿಮ್ಮದು. ಇಲ್ಲೆಲ್ಲ ಫಿಸಿಕಲಿ ಇಲ್ಲ ಅಂದ್ರೆ ಬೇಕಾಗುತ್ತೆ. ಇನ್ನೊಂದು ಸ್ಕೀಮ್ ಹಾಕ್ಕೊಟ್ಟೆ ಗೈಸ್ ಹಂಗೆ. ನಿಂಗರಾಜು ಬನ್ನಿ. ನನಗೇನೋ ಕೊಡ್ಸ ಆ ಚೈನ್ ಕೊಡಿಸ್ಬಿಡೋದು. ಅದೇನದು ಗಂಡ ಬೇರುಂಡನ ಆ ಡಾಲರ್ದು ಕೊಡಿಸ್ರಿ. ಅಲ್ಲ ಒಂದು ಉಂಗ್ರನೂ ಕೊಡಿಸ್ತಾರಲ್ಲ ನೀನು ಹಬ್ಬಕ್ಕೆ ಅಂತ. ಕಾಲ್ ತೊಳೆದ್ ನೀರ್ ಬೇರೆ ಕುಡಿಸಿದ್ಯಾ? ನೀರ್ ಕುಡಿದ್ರೆ ಗೋಲ್ಡ್ ಕೊಡಿಸ್ತೀನಿ ಅಂದ್ರೆ ಅದಕ್ಕೆ ತೊಳೆದು ಕೊಡ್ತೀನಿ ಇವತ್ತು. ಸರಿ, ಸದ್ಯಕ್ಕೆ ಸಾಕು ಅನಿಸುತ್ತೆ, ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ದ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ಈ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಓಕೆನಾ? ಹೋಗಿ ಬರ್ತೀನಿ. ಹೋಗಿ ಬರಲಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್. ನಾವೀಗ ಮನೆಗೆ ಹೋಗ್ತೀವಿ. ಮತ್ತೆ ವಿಡಿಯೋ ಏನು ಕಂಟಿನ್ಯೂ ಮಾಡಿಲ್ಲ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ.